IPO ಅಂದರೆ ಏನು? IPOನ ಅಪ್ಲೈ ಮಾಡೋದು ಹೇಗೆ? ಜಸ್ಟ್ ಒಂದು ಕ್ಲಿಕ್ಕಲ್ಲೇ IPO ಅಪ್ಲೈ ಮಾಡ್ಬೋದು. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಜಸ್ಟ್ 5 ನಿಮಿಷದಲ್ಲೇ IPOನ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಯಾವುದನ್ನ IPO ಅಪ್ಲೈ ಮಾಡೋಕ್ಕೂ ಮುಂಚೆ ನಾವು ಆ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಬೇಕು. ಆ ಕಂಪ್ನಿ ಯಾವ ಥರ ಇದೆ, ಹೆಂಗಿದೆ, ನಾವು IPO ಅಪ್ಲೈ ಮಾಡಿದ್ರೆ ನಮಗೆ ಲಾಭ ಸಿಗುತ್ತಾ ಇಲ್ವಾ, ಫ್ಯೂಚರಲ್ಲಿ ಕಂಪ್ನಿ ಯಾವ ಥರ ಗ್ರೋ ಆಗುತ್ತೆ, ಈ ಥರ ಎಲ್ಲನೂ ಕಂಪ್ನಿ ಬಗ್ಗೆ ಅನಾಲಿಸಿಸ್ ಮಾಡಿ ಆಮೇಲೆ IPO ಅಪ್ಲೈ ಮಾಡಬೇಕು. ಇವಾಗ ನಾವು IPO ಅಪ್ಲೈ ಮಾಡೋಕೆ ಹೋಗ್ತಿರೋ ಕಂಪ್ನಿ ಟಾಟಾ ಟೆಕ್ನಾಲಜಿ ಲಿಮಿಟೆಡ್. ನಾನು ಆಲ್ರೆಡಿ ಆ ಕಂಪ್ನಿ ಬಗ್ಗೆ ಅನಾಲಿಸಿಸ್ ಮಾಡಿ ವಿಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಆಮೇಲೆ ನೀವು IPO ಅಪ್ಲೈ ಮಾಡ್ಬೋದಾ ಬೇಡ ಅಂತ ನೀವು ಡಿಸೈಡ್ ಮಾಡಿ. ಆಮೇಲೆ ನೀವು ಫಸ್ಟ್ ಟೈಮ್ IPO ಬಗ್ಗೆ ಕೇಳ್ತಿದ್ದೀರಾ, ಇದೇ ಫಸ್ಟ್ ಟೈಮ್ IPO ಬಗ್ಗೆ ಕೇಳ್ತಿದ್ದೀರಾ ಅಂದರೆ ಆ IPO ಬಗ್ಗೆನೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾಕೆ ಒಂದು ಕಂಪ್ನಿ IPO ತರುತ್ತೆ, IPO ತರೋದ್ರಿಂದ ಕಂಪ್ನಿಗೆ ಏನು ಲಾಭ, IPO ತಗೊಂಬಂದು ಜನಗಳ ಹತ್ರ ದುಡ್ಡು ಇಸ್ಕೊಂಡು ಕಂಪ್ನಿ ಏನು ಮಾಡುತ್ತೆ, ಈ ಥರ ಎಲ್ಲ ನಾನು ಕಂಪ್ಲೀಟು IPO ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಇಲ್ಲಿ ಐ ಬಟನಲ್ಲಿ ಹೋಗಿ ಸಿಗುತ್ತೆ, ಚೆಕ್ ಮಾಡಿ. ನೀವು IPO ಅಪ್ಲೈ ಮಾಡಬೇಕಂದ್ರೆ ನೀವು ಜಸ್ಟ್ ನಿಮ್ಮದು ಡಿಮ್ಯಾಟ್ ಅಕೌಂಟಲ್ಲಿ ಮೊಬೈಲ್ ಆ್ಯಪ್ ಓಪನ್ ಮಾಡಿ. ಈಗ ನಾನು ನಿಮಗೆ ಏಂಜಲ್ ಒನ್ ಮೊಬೈಲ್ ಆ್ಯಪಿಂದ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡೋದು ಅಂತ. ಓಕೆ, ನೀವು ನಿಮ್ಮದು ಏಂಜಲ್ ಒನ್ ಅಪ್ಲಿಕೇಶನಿಗೆ ಬನ್ನಿ. ಏಂಜಲ್ ಒನ್ ಅಪ್ಲಿಕೇಶನಿಗೆ ಬಂದ ತಕ್ಷಣ ನೀವು ಅಕಸ್ಮಾತ್ ಗ್ರೋ ಯೂಸ್ ಮಾಡ್ತಿದ್ದೀರಾ, ಜೆರೋದಾ ಯೂಸ್ ಮಾಡ್ತಿದ್ದೀರಾ, ಬೇರೆ ಯಾವುದೇ ಕಂಪ್ನಿದು ಮೊಬೈಲ್ ಆ್ಯಪ್ ಯೂಸ್ ಮಾಡ್ತಿದ್ದೀರಾ, ಯಾವುದೇ ಕಂಪ್ನಿ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀರಾ ಅಂದರೂ ಕೂಡ ಎಲ್ಲ ಪ್ರೊಸೆಸಿಂಗ್ ಸೇಮೇ. 95% ಎಲ್ಲನೂ ಸೇಮೇ ಇರುತ್ತೆ. ಇನ್ನೊಂದು 5% ಯೂಸರ್ ಇಂಟರ್ಫೇರೆನ್ಸ್ ಸ್ವಲ್ಪ ಚೇಂಜ್ ಇರ್ಬೋದು, ಪ್ರೋಸೆಸ್ ಎಲ್ಲನೂ ಸೇಮೇ. ನಾನು ಇವಾಗ ಏಂಜಲ್ ಒನ್ನಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಏಂಜಲ್ ಒನ್ ಹೋಮಲ್ಲಿ ಬಂದರೆ ಇಲ್ಲಿ IPO ಅಂತ ಇರುತ್ತೆ ನೋಡಿ, IPO ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಓಪನ್ IPO ಅಂತ ಇದೆ. ಓಪನ್ IPO ಅಂದರೆ ಇವತ್ತು IPO ಯಾವುದು ಓಪನ್ ಇದೆ ಅಂತ. ಆ್ಯರೋ ಹೆಡ್ ಸಪರೇಷನ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ. ಇದು ಬಂದ್ಬಿಟ್ಟು SME ಅಂದರೆ ಇದು ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ. ಇದಕ್ಕೆ ಸಖತ್ ದುಡ್ಡು ಬೇಕಾಗುತ್ತೆ. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, 1,39,000 ಅಂತ. ಈಗ ನಾವು ಅಪ್ಲೈ ಮಾಡೋಕ್ಕೆ ಹೋಗ್ತಿರೋದು ಟಾಟಾ ಟೆಕ್ನಾಲಜಿ IPO. ಟಾಟಾ ಟೆಕ್ನಾಲಜಿ IPO ಬಂದ್ಬಿಟ್ಟು 22ನೇ ತಾರೀಕು ಓಪನ್ ಆಗುತ್ತೆ. 22ನೇ ತಾರೀಕು ಓಪನ್ ಆಗುತ್ತೆ. ಬಟ್ ಇವತ್ತು ನಾನು ವೀಡಿಯೋ ಮಾಡ್ತಿರೋ ದಿವಸ ಬಂದ್ಬಿಟ್ಟು 20ನೇ ತಾರೀಕು, ಇನ್ನೂ 2 ದಿವಸ ಮುಂಚೆ ಇದೆ. ನಾನು ಇವಾಗ ಪ್ರೀ ಅಪ್ಲೈ ಮಾಡ್ತೀನಿ. ಪ್ರೀ ಅಪ್ಲೈ ಮಾಡ್ಬೋದು. ನೀವೇನಾದರೂ ಮುಂಚೆನೇ IPO ಅಪ್ಲೈ ಮಾಡೋದಿದ್ರೆ ಪ್ರೀ ಅಪ್ಲೈ ಕೂಡ ಮಾಡ್ಬೋದು. ನೀವು ಅವತ್ತಿನ ದಿವಸ 22ನೇ ತಾರೀಕು ದಿವಸ ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಓಪನಲ್ಲಿ ತೋರಿಸುತ್ತೆ. ಇದು ಓಪನ್ IPO ಅಂತ ಇದೆಯಲ್ಲ, ಅಲ್ಲಿ ತೋರಿಸುತ್ತೆ. ಈಗ ನೀವು ಫುಲ್ ಲಾಸ್ಟಲ್ಲಿ ಬಂದರೆ ಇಲ್ಲಿದೆ ನೋಡಿ ಟಾಟಾ ಟೆಕ್ನಾಲಜಿ ಲಿಮಿಟೆಡು. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫುಲ್ ಡೀಟೇಲ್ ತೋರಿಸುತ್ತೆ. ಈ IPOದು ಏನೇನು ಡೀಟೇಲ್ ಇದೆಯಲ್ಲ ಫುಲ್ ತೋರಿಸುತ್ತೆ. ಇಲ್ಲಿ ನೋಡಿ ಬಿಡ್ಡಿಂಗ್ ಓಪನ್ ಇನ್ 2 days. ಯಾಕಂದರೆ ನಾನು 20ನೇ ತಾರೀಕು ಮಾಡ್ತಾ ಇದ್ದೀನಿ, 22ನೇ ತಾರೀಕು ಓಪನ್ ಆಗುತ್ತೆ, ಅದಕ್ಕೆ ಇನ್ನೂ 2 days ಅಂತ ತೋರಿಸ್ತಾ ಇದೆ. ಇದು ಯಾವ ಥರ ಕಂಪನಿ ಅಂತ ಕೇಳ್ತಾ ಇದೆ. ಇದು ಲಾರ್ಜ್ ಕ್ಯಾಪ್ ಕಂಪನಿ ಅಂತ ಹೇಳ್ತಾ ಇದೆ. ಈ ಕಂಪ್ನಿ ಯಾವ ಥರ ಕ್ಯಾಟಗರಿನಲ್ಲಿ ಬರುತ್ತೆ, ಸಾಫ್ಟ್ವೇರ್ ಕಂಪನಿ. ಈ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಂದರೆ 14,250 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟು ನೀವು ಮಾಡಲೇಬೇಕು. ಯಾವುದೇ ಒಂದು IPOಗೆ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಕು. ಅಲ್ಲಿ 1 ಶೇರ್ 2 ಶೇರ್ ಬೈ ಮಾಡೋಕ್ಕಾಗಲ್ಲ, ಲಾಟ್ ಬೈ ಮಾಡಬೇಕು. ಈ ಕಂಪ್ನಿದು ಲಾಟ್ ಬಂದ್ಬಿಟ್ಟು 30 ಶೇರು. ನೀವು ಮಿನಿಮಮ್ 30 ಶೇರ್ ಪರ್ಚೇಸ್ ಮಾಡಲೇಬೇಕು. ಒಂದು ಸಲ ಇದು IPO ಲಿಸ್ಟ್ ಆಗುತ್ತಲ್ಲ, ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ, NSE ಅಥವಾ BSEನಲ್ಲಿ ಲಿಸ್ಟ್ ಆಗುತ್ತಲ್ಲ, ಆಮೇಲೆ ಬೇಕಾದ್ರೆ ನೀವು ಹೋಗ್ಬಿಟ್ಟು ಈ ಕಂಪ್ನಿದು 1 ಶೇರ್ ಬೇಕಾದ್ರೆ ಬೈ ಮಾಡ್ಬೋದು, 2 ಶೇರ್ ಬೇಕಾದ್ರೆ ಬೈ ಮಾಡ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಬೈ ಮಾಡ್ಬೋದು ಅಂದರೆ 33 ಲಾಟ್ ಬೈ ಮಾಡ್ಬೋದು. 33 ಲಾಟ್ ಅಂದರೆ 990 ಶೇರ್ಸು ನೀವು ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು. ಅದು 2 lakhs ಒಳಗಡೆನೇ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ರೀಟೇಲರ್ಗೆ. 2 lakhsಗಿಂತ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. 2 lakhs ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು HNI ಆಗಿರಬೇಕು. HNI ಅಂದರೆ ಐ ನೆಟ್ವರ್ತ್ ಇಂಡಿವಿಜುವಲ್ ಆಗಿರಬೇಕು. ನಾವು ರೀಟೇಲರ್ಸ್, ಈವನ್ ನಾನು ರೀಟೇಲರ್ಸು, ನೀವು ರೀಟೇಲರ್ಸೇ. ನಾವೆಷ್ಟು ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು 990 ಶೇರ್ ಅಷ್ಟೇ. ಓಕೆ, ಇಲ್ಲಿ ಕೆಳಗಡೆ IPO ಡೀಟೇಲ್ ತೋರಿಸ್ತಾ ಇದೆ ನೋಡಿ. IPO ಡೇಟ್ಸು 22ನೇ ತಾರೀಕು ಆಫರ್ ಸ್ಟಾರ್ಟ್ ಆಗುತ್ತೆ, 24ನೇ ತಾರೀಕು ಆಫರ್ ಎಂಡ್ ಆಗುತ್ತೆ. ನಿಮಗೆ ಅಲಾಟ್ಮೆಂಟ್ ಆಗೋದು 30ನೇ ತಾರೀಕು, ಲಿಸ್ಟ್ ಆಗೋದು ಅಂದರೆ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗೋದು 5ನೇ ತಾರೀಕು. ಒಟ್ಟು 4 ಪ್ರೋಸೆಸ್ ಇದೆ. 24ನೇ ತಾರೀಕು ಎಂಡ್ ಆಗುತ್ತೆ, 30ನೇ ತಾರೀಕು ಅಲಾಟ್ ಆಗುತ್ತೆ, 5ನೇ ತಾರೀಕು ಲಿಸ್ಟ್ ಆಗುತ್ತೆ. ನೀವು ಅಪ್ಲೈ ಮಾಡಬೇಕಂದ್ರೆ ಜಸ್ಟು ಇಲ್ಲಿ ಪ್ರೀ ಅಪ್ಲೈ ಅಂತ ಇದೆ ನೋಡಿ. ಪ್ರೀ ಅಪ್ಲೈ ಅಂತ ಇದೆ. ನೀವೇನಾದರೂ ಅವತ್ತಿನ ದಿವಸ 22ನೇ ತಾರೀಕಿನ ದಿವಸ ಏನಾದರೂ ಓಪನ್ ಮಾಡಿದ್ದೀರಾ ಅಂದರೆ ಅಲ್ಲಿ ಜಸ್ಟ್ ಅಪ್ಲೈ ಅಂತ ತೋರಿಸುತ್ತೆ, ಪ್ರೀ ಅಂತ ಇರಲ್ಲ. ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬಂತು. ಆಮೇಲೆ ನೀವು ಇಲ್ಲಿ ಇದು ತೋರಿಸುತ್ತೆ ನೋಡಿ, ಇನ್ವೆಸ್ಟರ್ ಟೈಪ್ ಅಂತ. ನೀವು ಯಾವ ಥರ ಇನ್ವೆಸ್ಟರ್ ಅಂತ ಕೇಳುತ್ತೆ. ಮತ್ತು ಇಲ್ಲಿ ನೀವು ಇಂಡಿವಿಜುವಲ, ಎಂಪ್ಲಾಯ್ನ ಅಥವಾ ಶೇರ್ ಹೋಲ್ಡರ್ ಅಂತ ಕೇಳುತ್ತೆ. ಶೇರ್ ಹೋಲ್ಡರ್ಗೆ ಟಾಟಾ ಮೋಟರ್ ಅವರು 10% ಎತ್ತಿಟ್ಟಿದ್ದಾರೆ. ಅಂದರೆ ಶೇರ್ ಹೋಲ್ಡರ್ಗೆ ಸಪ್ರೇಟು ಕೋಟಾ ಇರುತ್ತೆ. ಅವ್ರಿಗೆ ನೀವು ಶೇರ್ ಹೋಲ್ಡರ್ ಆಗಿ ಅಪ್ಲೈ ಮಾಡಿದ್ರೆ ನಿಮಗೆ ಅಲರ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ನೀವೇನಾದರೂ ಶೇರ್ ಹೋಲ್ಡರ್ ಆಗಿದ್ರೆ ಶೇರ್ ಹೋಲ್ಡರ್ ಅಂತ ಎಂಟ್ರಿ ಮಾಡಿ. 1 ಶೇರ್ ಇದ್ರೂ ಶೇರ್ ಹೋಲ್ಡರ್. ಇಂಡಿವಿಜುವಲ್ ಆಗಿದ್ರೆ ಇಂಡಿವಿಜುವಲ್ ಅಂತ ಎಂಟ್ರಿ ಮಾಡಿ. ಈಗ ಅಕಸ್ಮಾತ್ ನೀವೇನೂ ಇಲ್ಲ, ನಂದೇನೂ ಇಲ್ಲ ಅಂದರೆ ಆ ಥರ ಎಂಟ್ರಿ ಮಾಡಿ. ಇಲ್ಲಿ ಕೇಳ್ತಾ ಇದೆ ಎಷ್ಟು ಲಾಟ್ ಅಪ್ಲೈ ಮಾಡ್ತೀರಾ ಅಂತ. ನೀವು 1 ಲಾಟ್ ಆದರೂ ಅಪ್ಲೈ ಮಾಡಿ, 2 ಲಾಟ್ ಆದರೂ ಅಪ್ಲೈ ಮಾಡಿ.
ಇಲ್ಲಿ ನಾನು 10 ಲಾಟ್ ಅಪ್ಲೈ ಮಾಡ್ತೀನಿ. 10 ಲಾಟ್ ಅಂತ ಹೊಡೆದೆ, ಪ್ರೈಸ್ ಬಂದ್ಬಿಟ್ಟು 500 ಇದೆ. ಯಾವತ್ತು ನೀವು ಪ್ರೈಸ್ನ ಮ್ಯಾಕ್ಸಿಮಮ್ ಪ್ರೈಸ್ ಬ್ಯಾಂಡ್ ಇತ್ತಲ್ಲ, ಇಲ್ಲಿ ಹಿಂದ್ಗಡೆ ಬಂದರೆ ತೋರಿಸುತ್ತೆ ನಿಮಗೆ ಪ್ರೈಸ್ ಬ್ಯಾಂಡ್ ಏನಿದೆ ಅಂತ. 475ರಿಂದ 500 ರೂಪಾಯಿ ರೇಂಜಲ್ಲಿ ಇದೆ. ನೀವು ಯಾವಾಗಲೂ ಹೈಯೆಸ್ಟ್ ಪ್ರೈಸ್ ಬ್ಯಾಂಡಲ್ಲೇ ಅಪ್ಲೈ ಮಾಡಿ, ಯಾಕಂದರೆ ಅಲರ್ಟ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಹೈಯೆಸ್ಟ್ ಇದ್ದಾಗ. ಇಲ್ಲಿ ಹೊಡೆದೆ 10 ಲಾಟ್ಸ್ ಅಂತ ಎಂಟ್ರಿ ಮಾಡಿದೆ. 10 ಲಾಟ್ಸ್ ಅಂತ ಎಂಟ್ರಿ ಮಾಡಿದೆ. 500 ರೂಪೀಸ್ ಆಲ್ರೆಡಿ ಇದೆ, ಅದನ್ನು ನಾನೇನು ಚೇಂಜ್ ಮಾಡೋಕ್ಕೋಗಿಲ್ಲ. ಪೇಟಿಎಮ್ ಯೂಸ್ ಮಾಡಿದ್ರೆ ನಾನು ಪೇಟಿಎಮ್ ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ಪೇಟಿಎಮ್ ಅಂತ ಹಾಕಿದೆ. ಫೋನ್ಪೇ ಯೂಸ್ ಮಾಡ್ತಿದ್ರೆ ನೀವು YBL ಅಂತ ಹಾಕಿ. ಅದೇ ಥರ ನೀವೇನಾದ್ರು ಗೂಗಲ್ ಪೇ ಯೂಸ್ ಮಾಡ್ತಿದ್ರೆ ಗೂಗಲ್ ಪೇದೇ ಸಪ್ರೇಟ್ UPI ID ಇರುತ್ತೆ. UPI ID ನಿಮ್ಮ ಯಾವ ಪೇಮೆಂಟ್ ಆ್ಯಪ್ ಯೂಸ್ ಮಾಡ್ತಿರ್ತೀರಲ್ಲ ಅದ್ರದ್ದು ಸಪ್ರೇಟ್ ಇರುತ್ತೆ. ಭೀಮ್ ಇದ್ರೆ UPI ಅಂತ ಇರುತ್ತೆ. ಇದೇ ಥರ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಅವ್ರದ್ದು ಸಪ್ರೇಟ್ UPI ID ಇರುತ್ತೆ. ನೀವು ಆ UPI ID ನೀವು ಮೊಬೈಲ್ ಆ್ಯಪ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಅದನ್ನು ತಗೊಂಡು ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ನೋಡಿ, ಅದು ನಿಮ್ಮ ಡಿಮ್ಯಾಟ್ ಅಕೌಂಟ್ ನಂಬರ್ ಆಲ್ರೆಡಿ ಇದರಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಪ್ರೀ ಫಿಕ್ಸ್ ಆಗಿರುತ್ತೆ, ನೀವೇನು ಚೇಂಜ್ ಮಾಡೋದಿರಲ್ಲ. ಇಲ್ಲಿ ತೋರಿಸ್ತಾ ಇದೆ ಟೋಟಲ್ ಪೇಯಬಲ್ ಅಮೌಂಟು 1,50,000 ರೂಪೀಸ್ ಅಂತ ತೋರಿಸ್ತಾ ಇದೆ. 1,50,000 ರೂಪೀಸ್ ಪೇ ಮಾಡಬೇಕಾಗತ್ತೆ. ನಾನು ಓಕೆ ಅಂತ ಹೊಡಿತೀನಿ. ಪ್ರೀ ಅಪ್ಲೈ ಫಾರ್ IPO ಅಂತ ಇದೆ. ನೀವು ಅವಾಗ ಅಪ್ಲೈ ಮಾಡಿದ್ರೆ ಪ್ರೀ ಅಂತ ಇರಲ್ಲ, ಪ್ರೀ ಬಿಟ್ಟು ಬರೀ ಅಪ್ಲೈ ಫಾರ್ IPO ಅಂತ ಇರುತ್ತೆ. ಈಗ ನಾನು ಅಪ್ಲೈ ಫಾರ್ IPO ಅಂತ ಹೊಡೆದೆ, ಇಲ್ಲಿ ಪ್ರೊಸೀಡ್ ಅಂತ ಹೊಡೆದೆ. ಪ್ರೊಸೀಡ್ ಅಂತ ಹೊಡೆದ ತಕ್ಷಣ ಇಲ್ಲಿ ಬಂತು ನೋಡಿ, ನೋಟಿಫಿಕೇಶನ್ ಮೇಂಡೇಟ್ ಅಪ್ಲಿಕೇಶನ್. ಅಂದರೆ 22ನೇ ತಾರೀಕು ನಿಮಗೆ ನಿಮ್ಮದು ಯಾವುದು ಆ್ಯಪ್ ಯೂಸ್ ಮಾಡ್ತಿದ್ದೀವಿ. ಈಗ ನಾನು ಪೇಟಿಎಮ್ ಹಾಕಿದ್ದೀನಿ, ಪೇಟಿಎಮ್ಗೆ ನನಗೆ ನೋಟಿಫಿಕೇಶನ್ ಬರುತ್ತೆ, ಈ ಥರ ಮೇಂಡೇಟ್ ಬಂದಿದೆ, ನೀವು ಅಪ್ರೂವ್ ಮಾಡಿ ಪೇ ಮಾಡಿ ಅಂತ. ಆ ಥರ ನೋಟಿಫಿಕೇಶನ್ ಬಂದ ತಕ್ಷಣ ನಾನು ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾನು ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಿದ್ರೆ ಅಪ್ರೂವ್ ಅಂತ ಕೇಳುತ್ತೆ, ಅಲ್ಲಿ ನೋಡಿದ ತಕ್ಷಣ UPI ಪಿನ್ ನೋಡಿಬೇಕು. UPI ಪಿನ್ ನೋಡಿದ ತಕ್ಷಣ ಏನಾಗುತ್ತೆ, ನನ್ನ ಬ್ಯಾಂಕ್ ಅಕೌಂಟಿಂದ ಈ ದುಡ್ಡು ಬ್ಲಾಕ್ ಆಗುತ್ತೆ. ಕಟ್ ಮಾಡ್ಕೊಳಲ್ಲ ಅವರು, ಜಸ್ಟ್ ಬ್ಲಾಕ್ ಮಾಡ್ತಾರೆ. ಇದು ಆಸ್ಬಾ ಪ್ರೋಸೆಸ್ ಆಗಿರೋದ್ರಿಂದ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಆ ದುಡ್ಡನ್ನ ಬ್ಲಾಕ್ ಮಾಡ್ಕೊತಾರೆ. IPO ಏನಾದರೂ ಅಲರ್ಟ್ ಆದರೆ ನನ್ನ ಬ್ಯಾಂಕಿಂದ ಡೆಬಿಟ್ ಮಾಡ್ತಾರೆ, ಇಲ್ಲ ಅಂದರೆ ಅಲ್ಲೇ ಇರುತ್ತೆ ಅದು. ನಾನು ಅವ್ರನ್ನ ತಗೊಳೋದೇ ಇಲ್ಲ ದುಡ್ಡು. IPO ಏನಾದರೂ ಅಲರ್ಟ್ ಆದರೆ ಮಾತ್ರ ನಿಮ್ಮ ಬ್ಯಾಂಕಿಂದ ಡೆಬಿಟ್ ಆಗುತ್ತೆ. ನಿಮ್ಮ ಬ್ಯಾಂಕಿಂದ ಡೆಬಿಟ್ ಆದ ತಕ್ಷಣ ನೀವು ಅಂದ್ಕೊಳ್ಳಿ ನಮಗೆ ಅಲರ್ಟ್ ಆಗಿದೆ ಅಂತ. ಏಂಜಲ್ ಒನ್ನಿಂದನೂ ನಿಮಗೆ ಮೆಸೇಜ್ ಬರುತ್ತೆ, ನಿಮ್ಮ ಬ್ಯಾಂಕಿಂದನೂ ಬರುತ್ತೆ ಅಲರ್ಟ್ ಆಗಿದೆ ಅಂತ. ಬ್ಯಾಂಕಿಂದ ಅಲರ್ಟ್ ಆಗಿದೆ, ನಿಮ್ಮ ದುಡ್ಡು ಡೆಬಿಟ್ ಆಗಿದೆ ಅಂದರೆ ಅಲರ್ಟ್ ಆಗಿದೆ ಅಂತ. ಜಸ್ಟ್ ಬ್ಲಾಕ್ ಆದಾಗ ನಿಮ್ದು ಯಾವುದೇ ಥರ ದುಡ್ಡು ಡೆಬಿಟ್ ಆಗಿರಲ್ಲ. ನೀವು ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ರು ಕೂಡ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ, ಡೆಬಿಟ್ ಟ್ರಾನ್ಸಾಕ್ಷನ್ ಆಗೇ ಇರಲ್ಲ. ಯಾಕಂದರೆ ಜಸ್ಟ್ ಬ್ಲಾಕ್ ಮಾಡಿರ್ತಾರೆ ಬ್ಯಾಂಕು, ನೀವು ವಿಡ್ರಾ ಮಾಡೋಕ್ಕಾಗಬಾರ್ದು ಅಂತ. ಈಗ ಅಕಸ್ಮಾತ್ ನೀವು IPO ಅಪ್ಲೈ ಮಾಡಿಬಿಟ್ಟಿದ್ದೀರಾ, ಆಮೇಲೆ ನೀವೇನಕ್ಕೋ ಬೇಕಂತ ವಿಡ್ರಾ ಮಾಡಿಬಿಟ್ರೆ ಬ್ಯಾಂಕು ಕಂಪ್ನಿ ಕೊಡಬೇಕಾಗುತ್ತೆ ದುಡ್ಡು ಅಲರ್ಟ್ ಆಗಿದ್ದು, ಎಲ್ಲಿಂದ ಕೊಡುತ್ತೆ? ಅದಕ್ಕೋಸ್ಕರನೇ ಬ್ಲಾಕ್ ಮಾಡಿರ್ತಾರೆ. ಮುಂಚೆ ಏನಾಗ್ತಿತ್ತು, ಮುಂಚೆ ಮ್ಯಾನ್ಯುವಲ್ ಪ್ರೋಸೆಸ್ ಇತ್ತು. ನೀವು ಚೆಕ್ ಕೊಟ್ಬಿಟ್ಟು ಅಪ್ಲಿಕೇಶನ್ ಬರೋದು IPO ಅಪ್ಲಿಕೇಶನ್ನು, ಅದನ್ನು ಫಿಲ್ ಮಾಡಿಬಿಟ್ಟು ನೀವು ಅದನ್ನು ಸಬ್ಮಿಟ್ ಮಾಡಬೇಕಿತ್ತು. ಇವಾಗ ಆ ಥರ ಏನಿಲ್ಲ, ಈಗ ವೆರಿ ಈಸಿ ಇದೆ. ಜಸ್ಟು ನೀವು ನೋಡಿದ್ರಲ್ಲ, ನೀವೇ ಒಂದು ಕ್ಲಿಕ್ಕಲ್ಲಿ IPO ಅಪ್ಲೈ ಮಾಡ್ಬೋದು. ಬ್ಯಾಂಕ್ ಅವರು ನಿಮ್ಮ ದುಡ್ಡನ್ನ ಡೆಬಿಟ್ ಮಾಡಲ್ಲ. ಮುಂಚೆ ಚೆಕ್ಕು ನಿಮ್ಮ ಹತ್ರ ದುಡ್ಡು ತೊಗೊಂಡ್ಬಿಡೋರು, ಅವರು ದುಡ್ಡು ತೊಗೊಂಡ್ಬಿಟ್ಟು ಆಮೇಲೆ 15 ದಿವಸ 20 ದಿವಸ ಆದಮೇಲೆ ರೀಫಂಡ್ ಮಾಡೋರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಇವಾಗ ದುಡ್ಡೇ ತೊಗೊಳಲ್ಲ, ದುಡ್ಡು ಬ್ಯಾಂಕಲ್ಲೇ ಇರುತ್ತೆ. ಅಲರ್ಟ್ ಆಗಲಿಲ್ಲದ್ರೆ ದುಡ್ಡು ಅಲ್ಲೇ ಇರುತ್ತೆ, ಅಲರ್ಟ್ ಆದರೆ ದುಡ್ಡು ಡೆಬಿಟ್ ಆಗುತ್ತೆ. ವೆರಿ ಈಸಿ ಪ್ರೋಸೆಸ್ಸು. ಆಮೇಲೆ ನೀವು ಈ IPOನ ಮಾಡಿಫೈ ಮಾಡಬೇಕನ್ನಿಸ್ತು. ಅಕಸ್ಮಾತ್ ನೀವು ಅಪ್ಲೈ ಮಾಡಿದ್ದೀರಾ, ಅಪ್ಲೈ ಮಾಡಾದ್ಮೇಲೆ ಮಾಡಿಫೈ ಮಾಡಬೇಕನ್ನಿಸ್ತು. ಪೇಮೆಂಟ್ ಮಾಡೋಕ್ಕಿಂತ ಮುಂಚೆನೇ ಮಾಡಿಫೈ ಮಾಡಬೇಕು, ಅದಕ್ಕೆ ಅದಾದಮೇಲೆ ಮಾಡಿಫೈ ಮಾಡೋದು ಕಷ್ಟ. ಮಾಡಿಫೈ ಅಂತ ಕ್ಲಿಕ್ ಮಾಡಿ. ಮಾಡಿಫೈ ಅಂತ ಕ್ಲಿಕ್ ಮಾಡಿಬಿಟ್ಟು ಈಗ ನೀವು ಎಷ್ಟು ಲಾಟ್ ಬೇಕು, ಈಗ ನಾನು 10 ಲಾಟ್ ಹೊಡೆದಿದ್ದೆ, ಈಗ ಮತ್ತೆ 12 ಲಾಟ್ ಹೊಡಿತೀನಿ. ಓಕೆ, ಇವಾಗ ನೋಡಿ ಮಾಡಿಫೈ ಬಿಡ್ ಕನ್ಫರ್ಮ್ ಮಾಡಿಫೈ ಆಯಿತು. ಈ ಥರ ನೀವು ಅವಾಗ ಬೇಕಿರೋ ಮಾಡಿಫೈ ಮಾಡ್ಕೊಬೋದು. ಆಮೇಲೆ ಒಂದೊಂದು IPOಗಳು ಅಲರ್ಟ್ ಆಗೋದೇ ಇಲ್ಲ, ಯಾಕಂದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಕಂಪನಿ 100 ಶೇರ್ನ ಜನಗಳಿಗೆ ಸೆಲ್ ಮಾಡ್ತಾ ಇದೆ ಅಂದರೆ ಈ ಶೇರ್ನ ಬೈ ಮಾಡೋಕ್ಕೆ 1000 ಜನ ಇರ್ತಾರೆ. 1000 ಜನ ಇದ್ದರೆ 10 ಟೈಮ್ಸ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ. ಸಬ್ಸ್ಕ್ರಿಪ್ಷನ್ ಒನ್ ಟೈಮ್ ಸಬ್ಸ್ಕ್ರಿಪ್ಷನ್ ಆಗೋಕ್ಕೆ 100 ಶೇರ್ಗೆ 100 ಜನ ಹಾಕಬೇಕು. ಇಲ್ಲಿ 1000 ಜನ ಹಾಕಿರೋದ್ರಿಂದ 10 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ. ಅದೇ ಥರ 2000 ಜನ ಅಪ್ಲೈ ಮಾಡಿದ್ರೆ 20 ಟೈಮ್ಸ್, 3000 ಜನ ಅಪ್ಲೈ ಮಾಡಿದ್ರೆ 30 ಟೈಮ್ಸ್, ಈ ಥರ 10,000 ಜನ ಅಪ್ಲೈ ಮಾಡಿದ್ರೆ 100 ಟೈಮ್ಸ್, 150 ಟೈಮ್ಸ್ ಎಲ್ಲನೂ ಆಗುತ್ತೆ. ಎಷ್ಟೋ IPOಗಳು ನಾನು ನೋಡಿದ್ದೀನಿ 150 ಟೈಮ್ಸ್ ಎಲ್ಲ ಆಗಿದೆ. ಈ IPOನು ಮಿನಿಮಮ್ 30 to 40 ಟೈಮ್ಸ್ ಆಗ್ಬೋದು ಟಾಟಾ ಟೆಕ್ನಾಲಜಿ IPO. ಯಾಕಂದರೆ ಆಫ್ಟರ್ TCS ಫಸ್ಟ್ ಟೈಮ್ ಟಾಟಾ IPO ತಗೊಂಬರ್ತಾ ಇದ್ದಾನೆ. ನನ್ನ ಪ್ರಕಾರ ತುಂಬ ಜನ ರಿಟೇಲ್ ಇನ್ವೆಸ್ಟರ್ ಜಾಸ್ತಿ ಇನ್ವೆಸ್ಟ್ ಮಾಡೋದ್ರಿಂದ ಒಂದು 30 to 40 ಟೈಮ್ಸ್ ಆರಾಮ್ಸೆ ಆಗುತ್ತೆ. ಅದರಿಂದ IPO ಅಲರ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನಾದರೂ IPO ಅಪ್ಲೈ ಮಾಡಬೇಕಂತಿದ್ರೆ ನೀವು ಅಪ್ಲೈ ಮಾಡೋದು ಬಿಡೋದು ಈಗ ನಾನು ರೆಕಮೆಂಡೇಷನ್ ಮಾಡ್ತಾ ಇಲ್ಲ. ಬಟ್ ನೀವೇನಾದರೂ IPO ಅಪ್ಲೈ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ನೀವೇನು ಮಾಡಿ, ಒಂದು ಟೆಕ್ನಿಕ್ ಯೂಸ್ ಮಾಡಿ. ಏನಂದರೆ ನಿಮ್ಮ ಮನೆಯಲ್ಲಿ ಯಾರು ಬೇರೆ ಬೇರೆ ಇರ್ತಾರಲ್ಲ, ನಿಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ನಿಮ್ಮ ಮನೆಯಲ್ಲಿ ಯಾರು ಇರ್ತಾರಲ್ಲ ಅವ್ರ ಹೆಸರುಗಳಲ್ಲಿ ಅಪ್ಲೈ ಮಾಡಿ, ನಿಮ್ಮ ಹೆಸರಲ್ಲೂ ಮಾಡಿ. ಈಗ ಟೋಟಲ್ ನಾನೇನು ಮಾಡಿದೆ, 10 ಲಾಟ್ ಮಾಡಿದೆ. 10 ಲಾಟ್ ಮಾಡೋ ಜಾಗದಲ್ಲಿ ನೀವು ಒಂದೊಂದು ಲಾಟ್ನ ಎಲ್ಲರ ನೇಮಲ್ಲೂ ಮಾಡಿ.
5 ನೇಮಲ್ಲಿ ಮಾಡಿ, 5 ನೇಮಲ್ಲಿ ಎಲ್ಲರ ನೇಮಲ್ಲೂ ಒಂದೊಂದು ಲಾಟ್ ಮಾಡಿ. ಯಾರಿಗಾನ ಒಬ್ರಿಗೆ ಅಲರ್ಟ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಈಗ ನನಗೆ 10 ಲಾಟಲ್ಲಿ ಅಲರ್ಟ್ ಹಾಕ್ದಲ್ಲೇ ಇರ್ಬೋದು. ಅದೇ ನೀವು 5 ಜನ ಮಾಡಿದಾಗ 5 ಜನದಲ್ಲಿ ಒಬ್ರಿಗೆ ಯಾರಿಗಾನ ಅಲರ್ಟ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರ್ದಾನ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಅವ್ರ ಹೆಸರಲ್ಲೂ ಅಪ್ಲೈ ಮಾಡಿ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇಟ್ಕೊಳ್ಳಿ. ಜಸ್ಟ್ IPOಗಳು ಅಪ್ಲೈ ಮಾಡೋಕ್ಕೆ ಇಟ್ಕೊಂಡಿರಿ. ಯಾವುದಾನ ಈ ಥರ ಒಳ್ಳೆ IPO ಬಂದರೆ ಸುಮ್ಮನೆ IPO ಅಪ್ಲೈ ಮಾಡಿ. ಅಲರ್ಟ್ ಆದರೆ ಆ ದುಡ್ಡನ್ನ ಸೆಲ್ ಮಾಡಿ ನೀವು ತಗೊಳ್ಳಿ. ಅಲರ್ಟ್ ಆಗಲಿಲ್ಲ ಬಿಡಿ, ಬೇಡ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಬಟ್ ನೀವು ಅವ್ರ ಬ್ಯಾಂಕ್ ಅಕೌಂಟ್ ಥ್ರೂನೇ ಮಾಡಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಥ್ರೂ ಮಾಡೋಕ್ಕಾಗಲ್ಲ. ಅವ್ರ ಬ್ಯಾಂಕಲ್ಲೇ ಅದು ಬ್ಯಾಲೆನ್ಸ್ ಇರಬೇಕು. ಅವ್ರ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಆಗುತ್ತೆ. ಟ್ರೈ ಮಾಡಿ, ಬೇಕಾದ್ರೆ ನಿಮ್ಮ UPI ID ಹಾಕಿ ಟ್ರೈ ಮಾಡಿ. ಅಕಸ್ಮಾತ್ ಅಪ್ಲೈ ಏನಾಗುತ್ತೆ ಗೊತ್ತಾ, ಇಲ್ಲಿ ಅಪ್ಲೈ ಅಂತ ಕೊಟ್ಬಿಡುತ್ತೆ, ಅಲ್ಲಿ ನೋಡಿದ್ರೆ ಅಲರ್ಟ್ ಆಗಿರಲ್ಲ. ಈ ಥರ ಆಗುತ್ತೆ. ಜಾಸ್ತಿ ಜನ ನಾನು ನೋಡಿದ್ದೀನಿ, ಬೇರೆ ಬೇರೆ UPI ID ಸೇಮ್ ನನ್ನ UPI IDನ ಬೇರೆ ಅಕೌಂಟ್ ಇಲ್ಲೋ ಹಾಕ್ತಾರೆ, ಅಪ್ಲೈ ಆಗುತ್ತೆ ಬಟ್ ಅಲರ್ಟ್ ಆಗಲ್ಲ. ಈ ಥರ ಮಿಸ್ಟೇಕ್ ಮುಂಚೆನೇ ಮಾಡಬೇಡಿ. ಏನು ಮಾಡಿ, ಅವ್ರ ಬ್ಯಾಂಕಲ್ಲೇ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವ್ರ ನೇಮಲ್ಲೇ ಅಪ್ಲೈ ಮಾಡಿ. ಅವಾಗ ಏನಾಗುತ್ತೆ, ಅಲರ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇನ್ನೊಂದು ನನಗನ್ನಿಸ್ತಂಗೆ ಇದು ಆರಾಮ್ಸೆ ಓಪನ್ನೇ 700-750 ರೂಪಾಯಲ್ಲಿ ಆಗ್ಬೋದು. ಯಾಕಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮು 350 ರೂಪಾಯಿ ಇದೆ. ಅಂದರೆ ಸ್ಟಾಕ್ ಮಾರ್ಕೆಟ್ಗಿನ್ನ ಬರೋಕ್ಕಿಂತ ಮುಂಚೆನೇ ಈ ಕಂಪ್ನಿ ಶೇರ್ಸ್ಗಳು ಟ್ರೇಡ್ ಆಗ್ತಾ ಇರುತ್ತೆ ಹೊರಗಡೆ. ಅಲ್ಲಿ 700-800 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ಆರಾಮ್ಸೆ 700-750 ರೂಪಾಯಿ ಟ್ರೇಡ್ ಆಗ್ಬೋದು ಅಂತ ಗೆಸ್ ಅಷ್ಟೇ ಆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ನೋಡಿಕೊಂಡು ನೀವೇನಾದರೂ ಅಪ್ಲೈ ಮಾಡಿ ಅಕಸ್ಮಾತ್ ಅಲರ್ಟ್ ಆಯಿತು ಅಂದರೆ ಇದು 700-750 ರೂಪಾಯಿ ಬಂದರೆ ಇಟ್ಕೊಳ್ಳಿ. 1000 ರೂಪಾಯಿ ಏನಾದರೂ ಹೋಯ್ತು ಅಂದ್ಕೊಳ್ಳಿ, ಸೇಮ್ ಡೇ ಡಬಲ್ ಆಗೋ ಚಾನ್ಸ್ ಇರುತ್ತೆ. 1000 ರೂಪಾಯಿ ಏನಾದರೂ ಹೋದರೆ ಇಮ್ಮಿಡಿಯೇಟ್ಲಿ ಸೆಲ್ ಮಾಡಿಬಿಸಾಕಿ. ಸೆಲ್ ಮಾಡಿಬಿಡಿ. 1000 ರೂಪಾಯಿ ತುಂಬ ಓವರ್ ವ್ಯಾಲಿಡ್. ಸೆಲ್ ಮಾಡಿಬಿಡಿ. ಇಲ್ಲ ಏನು ಮಾಡಿ, ನಿಮಗೆ ಅಲರ್ಟ್ ಆಗಿರುತ್ತೆ ಅಂದ್ಕೊಳ್ಳಿ, 30 ಶೇರ್ ಅಲರ್ಟ್ ಆಯಿತು ಅಂದ್ಕೊಳ್ಳಿ, 15 ಶೇರ್ನ ಇಟ್ಕೊಳ್ಳಿ, ಇನ್ನು 15 ಶೇರ್ನ ಸೆಲ್ ಮಾಡೋಕ್ಕೆ. ಈಗ 15 ಶೇರ್ ನಿಮಗೆ ಫ್ರೀ ಆಗೋಯ್ತು, ನಿಮ್ಮ ದುಡ್ಡನ್ನ ನೀವು ವಾಪಸ್ ತಗೊಂಡಂಗೆ ಆಗ್ಬಿಡ್ತು. ಈಗ ನೀವು 15,000 ಆಗಿರೋದು 30,000 ಆಗಿದೆ, ನಿಮ್ಮ ದುಡ್ಡನ್ನ ನೀವು ವಾಪಸ್ ತಗೊಂಡಂಗೆ ಆಗ್ಬಿಡ್ತು. ಅವಾಗ ಅಲ್ಲಿಂದ ಬೇಕಿರೋದು 10,000 ಹೋದರೂ ಹೋಗಲಿ, ನೀವು ಮಿಸ್ ಮಾಡ್ಕೊಂಡಲ್ಲೇ ಆಯಿತು. ಅಕಸ್ಮಾತ್ ಮತ್ತೆ ಕೆಳಗೆ ಬಂದಾಗ ನಿಮಗೆ ಫೀಲ್ ಆಗುತ್ತೆ ಅವಾಗ. ಇಲ್ಲ ಲಾಂಗ್ ಟರ್ಮ್ ಇಟ್ಕೊತೀನಿ, ನಾನು 5 ವರ್ಷ 10 ವರ್ಷ ಕಾಯ್ತೀನಿ ಅನ್ನಂಗಿದ್ರೆ ಆ ಥರ ಏನು ಸೆಲ್ ಮಾಡೋಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. 15,000 ಎಲ್ಲೋ ಹೋಯ್ತು ಅಂತ ಬಿಟ್ಟಾಕ್ಬಿಡಿ. ಇಲ್ಲ IPOನ ನಾನು ಜಸ್ಟ್ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ 1000 ರೂಪಾಯಿ ಬಂದರೆ ಎಕ್ಸಿಟ್ ಮಾಡಿ. ನೀವು IPO ಅಪ್ಲೈ ಮಾಡೋಕ್ಕೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಡಿಮ್ಯಾಟ್ ಅಕೌಂಟ್ ಇಲ್ಲದೆ ನೀವು IPO ಅಪ್ಲೈ ಮಾಡೋಕ್ಕಾಗೋದೇ ಇಲ್ಲ. ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಫಸ್ಟ್ ಬರಬೇಕಂದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.